ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜ್ ಪಕ್ಕದಲ್ಲಿರುವಂಥ 2030 BDA ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ, ನಿಮಗೆ BDA ಪ್ರಾಪರ್ಟಿ ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ, ನೋಡ್ಬೋದು. 30 ಫೀಟ್ ರಸ್ತೆ ಸಿಗುತ್ತೆ. ಈ ಕಡೆ ಕೂಡ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ, ನೋಡ್ಬೋದು. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡ್ತಾ ಇದ್ದೀನಿ. ಫುಲ್ MS ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಅಲ್ಲಿ ಸೆಂಟ್ರಲ್ಲಿ ಫಂಡ್ರ ಮ್ಯಾಕ್ಸ್ ಕೊಟ್ಟಿದ್ದಾರೆ ನಿಮಗೆ. ತುಂಬ ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ತುಂಬ ನಿಯರ್ ಬೈ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು ಇಲ್ಲಿಂದ ನಿಮಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಇದೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ. ಬನ್ನಿ ಒಳಗಡೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೆ ಇಲ್ಲಿ ನೋಡ್ಬೋದು ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ಹಾಗೆ ನಿಮಗೆ ಇಲ್ಲಿ ಪಾರ್ಕಿಂಗ್ ಟೈಲ್ಸ್ ಕೂಡ ಹಾಕಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ನಿಮಗೆ ಬೋರ್ ಬಂದಿದೆ. ಹಾಗೆ ಇಲ್ಲಿ ಸಂಪು, ಹಾಗೆ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ ನಿಮ್ಗೆ. ಆಲ್ರೆಡಿ ಮೀಟ್ರ್ ತಗೋಬೇಕು. ಈ ಕಡೆ ಬಂದರೆ ನಮಗೆ ಗ್ಯಾಸ್ ಪ್ರವೇಶನ್ ಬರುತ್ತೆ. ಧಾರಾಳವಾಗಿ ನೀವು ಆರಾಮಾಗಿ ನೀವು 2 ಕಾರ್ ನಿಲ್ಲಿಸ್ಕೊಂಡು 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು. ಹಾಗೆ ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ಹಾಗೆ ಆ ಕಡೆ ಬಂದು ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಆರಾಮಾಗಿ 2 ವೀಲರ್ ನಿಲ್ಲಿಸ್ಕೊಳ್ಳೋಕೆ ಜಾಗ ಬರುತ್ತೆ ನಿಮಗೆ. ಈ ಕಾರಿಂದ ನೋಡ್ತಾ ಇದ್ದೀನಿ. ಇದು ಬಂದು ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಆಗಿರುತ್ತೆ ನಿಮಗೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಏನಿದೆ ಏನಿಲ್ಲ ಅಂತ ನೋಡೋಣ. ನನಗೆ ಗೊತ್ತಿರೋಂಗೆ ಚೆನ್ನಾಗಿದೆ ಮನೆ, ತುಂಬ ಚೆನ್ನಾಗಿದೆ. ನಿಯರ್ ಬೈ ಕೇಳ್ತಾ ಇರ್ತೀರಲ್ಲ ವಾಜರಳ್ಳಿ ಮೆಟ್ರೋ ಸ್ಟೇಷನ್ಗೆ, ಅಂದರೆ ಮೆಟ್ರೋ ಸ್ಟೇಷನ್ಗೆ ಹತ್ರ ಬೇಕು ಅನ್ನೋದು ಇದು ತುಂಬ ಚೆನ್ನಾಗಿದೆ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡ್ತಾ ಇದ್ದೀನಿ. ಲಕೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ ಮೆಟ್ಲಿಗೆ. ಹಾಗೆ ಸೈಡಲ್ಲಿ ಸ್ಟೀಲ್ ಕೊಟ್ಟಿದ್ದಾರೆ. 3 ಅಡಿ ಜಾಗ ಕೊಟ್ಟಿದ್ದಾರೆ ನಿಮಗೆ. ಅದೇ ಸೈಡ್ ವಾಲೆಲ್ಲ ನೋಡ್ಬೋದು ನೀವು, ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ ನಿಮಗೆ. ಹಾಗೆ ಮನೆ ಮುಂದೆ ಕೂಡ ಅಷ್ಟೇ ನಿಮಗೆ ದೊಡ್ಡದಾಗಿ ಜಾಗ ಇದೆ ನಿಮಗೆ. ಇಲ್ಲಿ ಬಂದು ನಿಮಗೆ ತುಳಸಿ ಪಾಟ್ ಮಾಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಧಾರಾಳವಾಗಿ ತುಳಸಿ ಪಾಟ್ ಮಾಡಿಕೋಬೋದು. ಹಾಗೆ ಮನೆ ಸುತ್ತಮುತ್ತ ನೋಡ್ಬೋದು. ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು ಇದು ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಡೋರ್ ನೋಡಿಸ್ತಾ ಇದ್ದೀನಿ, ಮೈನ್ ಡೋರು. ಇದು ಬಂದು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ಮೈನ್ ಡೋರ್ ನೋಡಿಸ್ತಾ ಇದ್ದೀನಿ. ಒಳ್ಳೆ ಡೋರ್ ಮಾಡಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಇದು ಬಂದು ಈಸ್ಟ್ ಡೋರ್ ಆಗಿರುತ್ತೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಫಸ್ಟು ಹಾಲ್ ಸಿಕ್ಕುತ್ತೆ, ನೋಡ್ಬೋದು. ತುಂಬ ದೊಡ್ಡದಾಗಿದೆ ಹಾಲು. ಮೇಲ್ಗಡೆ ಕೂಡ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿ ನಿಮಗೆ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ. ತುಂಬ ಸಖತ್ತಾಗಿ ಬಂದಿದೆ. ಹಾಗೆ ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಸೈಡ್ ವಿಂಡೋ ಕೂಡ ನೋಡ್ಬೋದು ನಿಮಗೆ. ಇದೆಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ವಿಂಡೋ. ಇದು ನಾರ್ತ್ ಸೈಡ್ ಬರೋದ್ರಿಂದ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಮನೆ ಒಳಗಡೆ. ಹಾಗೆ ಈ ಕಡೆ ನೋಡ್ತಾ ಇದ್ದೀನಿ. ಈ ಕಡೆ ಬಂದರೆ ನಮಗೆ TV ಯೂನಿಟ್ ಬಂದಿದೆ. ಧಾರಾಳವಾಗಿ ನೀವು 100 ಇಂಚಸ್ TVನೇ ನೋಡ್ಬೋದು ನೀವು. ತುಂಬ ದೊಡ್ಡದಾಗಿದೆ ನಿಮಗೆ. ಕೆಳಗಡೆಲ್ಲ ನೋಡ್ಬೋದು ಕವರ್ಗಳು ಕೊಟ್ಟಿದ್ದಾರೆ. ಇಂಟರ್ನೆಟ್ ಕಲೆಕ್ಷನ್ ಆಗಲಿ ಕೇಬಲ್ ಕಲೆಕ್ಷನ್ ಎಲ್ಲ ಆಲ್ರೆಡಿ ಆಗೋಗಿದೆ ನಿಮಗೆ. ಒಂದು ಬ್ಯೂಟಿಫುಲ್ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಸಖತ್ತಾಗಿ ಮಾಡಿದ್ದಾರೆ. ವುಡ್ ವರ್ಕೆಲ್ಲ ನಿಮ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಫುಲ್ ವುಡ್ ವರ್ಕೇ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು ನಿಮಗೆ. ಈ ಕಡೆ ನೋಡಿಸ್ಕೊಡ್ತೀನಿ. ಇಲ್ಲಿ ಬಂದು ದೊಡ್ಡದಾಗಿ ನೀವು ಸೋಫಾ ಹಾಕೋಬೋದು L ಶೇಪಲ್ಲಿ ಆರಾಮಾಗಿ. ಹಾಗೆ ಇಲ್ಲಿ ನಿಮಗೆ ಸಮ್ ಡಿಸೈನ್ ಫ್ಲವರ್ಸ್ ಆಗಲಿ ಇಲ್ಲ ಅಕ್ವೇರಿಯಮ್ ಆಗಲಿ ಏನಾರ ಮಡಿಕೊಳ್ಳೋಕೆ ಒಳ್ಳೆ ಜಾಗ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಹಾಗೆ ಇದು ಕೂಡ ಡ್ರೈಯರ್ ಮಾಡಿದ್ದಾರೆ ಕಬೋರ್ಡು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ UPS ಪಾಯಿಂಟ್ ಔಟ್ ಬಂದಿದೆ, ಅದೇ ಸ್ಟೋರೇಜು. ಹಾಗೆ ಈ ಕಡೆ ನೋಡ್ಬೋದು ನಮಗೆ ದೇವ್ರ ಮನೆ ಬರುತ್ತೆ. ಇಲ್ಲಿ ನೋಡ್ಬೋದು ಹೈಟಲ್ಲಿದೆ ದೇವ್ರ ಮನೆ. ಯಾವಾಗಲೂ ಹೈಟಲ್ಲಿ ಇರಬೇಕು ಅಂತಾರೆ, ಹೈಟಲ್ಲಿದೆ. ತುಂಬ ಚೆನ್ನಾಗಿ ಬಂದಿದೆ ದೇವ್ರ ಮನೆ ಕೂಡ ನಿಮಗೆ. ಒಳ್ಳೆ ಲೈಟಿಂಗ್ ಕೂಡ ಮಾಡಿದ್ದಾರೆ ನಿಮಗೆ ದೇವ್ರ ಮನೆನ. ಹಾಗೆ ಇಲ್ಲೂ ನೋಡ್ಬೋದು ನಾವು ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಫುಲ್ ವುಡ್ ವರ್ಕೇ ಮಾಡಿದ್ದಾರೆ ನಿಮಗೆಲ್ಲ ಫುಲ್ಲು L ಶೇಪಲ್ಲಿ. ನೀವು ಬೇಕಂದರೆ ನೋಡಿ ಡೈನಿಂಗ್ ಅಲ್ಲಿ ಆ ಕಡೆ ಬೇಕಾದ್ರೆ ಮಾಡ್ಬೋದು, ಇಲ್ಲೂ ಬೇಕಾದ್ರೆ ಮಾಡ್ಕೋಬೋದು. ಡೈನಿಂಗ್ ಟೇಬಲ್ ನಿಮ್ಗೆ ಆಪ್ಷನ್ಗಳು ತುಂಬ ಚೆನ್ನಾಗಿ ಓಪನ್ ಕಿಚನ್ ಥರ ಇದೆ ನಿಮಗೆ. ಎಲ್ಲೂ ನಿಮಗೆ ಅಡ್ಡ ಬಂದಿಲ್ಲ ನೋಡಿ. ಕಿಚನ್ ನೋಡಿಸ್ತಾ ಇದ್ದೀನಿ, L ಶೇಪಲ್ಲಿ ಬಂದಿದೆ ನೋಡಿ ಆರಾಮಾಗಿ, ತುಂಬ ಚೆನ್ನಾಗಿದೆ. ಹಾಗೆ ಕೆಳಗಡೆ ಫುಲ್ ಕಬೋರ್ಡ್ ಇದೆ. ಹಾಗೆ ಮೇಲ್ಗಡೆ ಅಷ್ಟು ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಸ್ವಲ್ಪ ಕಲರಿಂಗ್ ಆಗಿದೆ.
ಹಾಗೆ ಇಲ್ಲೂ ಅಷ್ಟೇ ಸ್ಟೋರೇಜ್ಗಂತೂ ನಿಮಗೆ ತುಂಬ ಜಾಗ ಇದೆ ನಿಮಗೆ, ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ನೋಡಿಸ್ತೀನಿ ಒಂದೊಂದಾಗಿ. ಹಾಗೆ ಇದೆಲ್ಲ ಸ್ಕ್ವಾಟ್ಸ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಮಿಕ್ಸಿ ಓವನ್ ಏನಾರು ಮಡಿಕೊಂತೇನಾರು ಮಡಿಕೋಬೋದು. ಇಲ್ಲಿ ಬಂದು ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ಇಲ್ಲಿ ಫ್ರಿಜ್ ಮಡಿಕೋಬೋದು. ಇಲ್ಲಿ ಮಿಕ್ಸಿ ಓವನ್ ಏನಾರು ಮಡಿಕೊಂತೇನಾರು ಮಡಿಕೋಬೋದು. ಹಾಗೆ ಗ್ಯಾಸ್ ಕಲೆಕ್ಷನ್ ಇಲ್ಲೂ ಬಂದಿದೆ. ಇಲ್ಲಿ ಸಿಂಕ್ ಬಂದಿದೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ, ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಯೂಸ್ ಎಲ್ಲ ಎಲ್ಲರಲ್ಲಿ ನೋಡ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು, ನಿಮಗೆ ಬೇಕಾದ್ರೆ ಇಲ್ಲೂ ಕೂಡ ನೀವು ಡೈನಿಂಗ್ ಟೇಬಲ್ ಮಡಿಕೋಬೋದು. ನಿಮ್ಗೆ ಆಪ್ಷನ್ಗಳು ತುಂಬ ಚೆನ್ನಾಗಿದೆ. ನಿಮಗೆ ಜಾಗ ಕೂಡ ಅಷ್ಟೇ, ನಿಮಗೆ ಇಲ್ಲೂ ಅಷ್ಟೇ ನಿಮಗೆ ತುಂಬ ಜಾಗ ಇದೆ. ಇಲ್ಲಿ ನೀವು ಓವೆನ್ ಏನಾರು ಮಡಿಕೊಂತೀನಾರು ಮಡಿಕೋಬೋದು. ಹಾಗೆ ಇಲ್ಲಿ ಒಂದು ವ್ಯಾನಿಟ್ರಿ ಕೂಡ ಕೊಟ್ಟಿದ್ದಾರೆ. ಫುಲ್ ವೀಡಿಯೋ ನೋಡಿ, ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟನ್ನು ನಾನು. ತುಂಬ ಚೆನ್ನಾಗಿದೆ. ಮೇಲ್ಗಡೆ ಅಷ್ಟೇ ನಿಮಗೆ ಓವರ್ ಹೆಡ್ ಕಬೋರ್ಡ್ ನೋಡಿ, ಇಲ್ಲಿಂದ ಅಲ್ಲಿವರೆಗಿದೆ. ನಿಮಗೆ ಸ್ಟೋರೇಜು ಮಾತ್ರ ತುಂಬ ಜಾಗ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಒಳ್ಳೆ ಮನೆ ಅಂತಲೇ ಹೇಳ್ಬೋದು ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬಂದಿದೆ. ಅಲ್ಲೊಂದು ದೊಡ್ಡದಾಗಿ ಸಿಂಕ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ನೋಡ್ಬೋದು ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲೇ ಒಂದು ರೆಸ್ಟ್ ರೂಮ್ ಬಂದಿದೆ ನಿಮಗೆ. ಇದು ಬಂದು ಫಸ್ಟ್ ಫ್ಲೋರ್ಗೆ ಇರುವಂಥ ರೆಸ್ಟ್ ರೂಮ್ ಆಗಿರುತ್ತೆ. ಓಕೆ, ಇನ್ನೊಂದ್ಸತಿ ನೋಡ್ಸ್ಬಿಡ್ತಾ ಇದ್ದೀನಿ. ಓಕೆ, ಇದು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ಹಾಲ್ದು. ಬನ್ನಿ ಮಾಡಿ ಮೇಲೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ಓಕೆ, ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ಕೂಡ ನೋಡ್ಬೋದು. ಇದು ಕೂಡ ಅಷ್ಟೇ ನಮಗೆ 8 ಸೈಡಿಂದಲೇ ಮೆಟ್ಲು ಹೋಗಿದೆ ನಿಮಗೆ. ಇಲ್ಲೆಲ್ಲ ನೋಡ್ಬೋದು ನಿಮಗೆ ಸ್ಟೀಲ್ ಕೊಟ್ಟು ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಒಳ್ಳೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ ಮೆಟ್ಲುಗಳಿಗೆಲ್ಲ. ಹಾಗೆ ಇಲ್ಲಿ 30-40 ಲೈಟ್ ಮಾಡ್ತಾರಲ್ಲ ಆ ಥರ ಬಂದಿದೆ ನಿಮಗೆ ಇಲ್ಲೆಲ್ಲ. ಈಗ ಸೈಡಲ್ಲಿ ವುಡ್ ವರ್ಕ್ ಕೂಡ ಮಾಡಿದ್ದಾರೆ. ಒಂದು ಡೀಸೆಂಟ್ ಮನೆ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ಮೇಲ್ಗಡೆ ಬರ್ತಾ ಇರೋಂಗೆ ನಮಗೆ ಸೆಕೆಂಡ್ ಫ್ಲೋರಲ್ಲಿ ಬರ್ತಾ ಇರೋಂಗೆ ಇಲ್ಲೊಂದು ಸ್ಟಡಿ ಟೇಬಲ್ ಬರುತ್ತೆ. ಇಲ್ಲೂ ಅಷ್ಟೇ ಕಬೋರ್ಡ್ಗಳಿದೆ ನಿಮಗೆ. ಯೂಸ್ವಲಾಗಿ ಎಲ್ಲದರಲ್ಲಿ ಹೇಳ್ದಂಗೆ ಹೇಳ್ತೀನಿ, ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡಿ, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನಮಗೆ. ಹಾಗೆ ನಾನು ರೈಟ್ ಸೈಡಲ್ಲಿ ಬಂದ್ಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ನೋಡಿಸ್ತಾ ಇದ್ದೀನಿ, POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ POP ಫಾಲ್ ಸೀಲಿಂಗ್. ಈ ಕಾರ್ನರಿಂದ ನೋಡ್ತೀನಿ. ಹಾಗೆ ಈ ಕಡೆ ಬಂದರೆ ನಮಗೆ TV ಯೂನಿಟ್ ಬಂದಿದೆ ದೊಡ್ಡದಾಗಿ. ಇದು ಬಂದು ನಮಗೆ ಸೌತ್ ಸೈಡ್ ಆಗಿರೋದ್ರಿಂದ ನಿಮಗೆ ವಿಂಡೋ ಕೊಟ್ಟಿದ್ದಾರೆ, ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಒಂದು ರೆಸ್ಟ್ ರೂಮ್. ಡ್ರೆಸ್ಸಿಂಗ್ ಟೇಬಲಲ್ಲಿ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ನನ್ನ ಲೆಫ್ಟ್ ಸೈಡಲ್ಲಿ ಬಂದರೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮು ವಿತೌಟ್ ಕಾಟ್ ಆಗಿರುತ್ತೆ. ಇದು ನಿಮಗೆ ನೋಡ್ಬೋದು, ಅಲ್ಲೆಲ್ಲ ವಾರ್ಡ್ರೋಬ್ ಬಂದಿದೆ ನಮಗೆ. ಓವರ್ ಹೆಡ್ ಕಬೋರ್ಡ್ ಬಂದಿದೆ ಅಲ್ಲಿ ಮೇಲ್ಗಡೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಇದು ಬಂದು ನಾರ್ತ್ ಸೈಡ್ ಬಂದಿರುತ್ತೆ, ವಿಂಡೋ ಕೊಟ್ಟಿದ್ದಾರೆ. ಬೆಳಕು ಗಾಳಿಗಂತೂ ತುಂಬ ಫ್ರೀ ಆಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ನೋಡಿ. ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ.
ಹಾಗೆ ಇಲ್ಲಿ ಬಂದರೆ ನಮಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಬರುತ್ತೆ. ಹಾಗೆ ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮಲ್ಲಿ ಇರುವಂಥದ್ದು ಡೀಟೇಲ್ಸು. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಇದನ್ನು ಕ್ಲೋಸ್ ಮಾಡಿಬಿಟ್ರೆ ನಮ್ಗೆ ಗೊತ್ತಾಗೋದೇ ಇಲ್ಲ. ಅಲ್ಲಿ ವಾರ್ಡ್ರೋಬ್ ಇದೆ ಅನ್ಕೋಬೇಕು ಎಲ್ಲರೂ, ರೆಸ್ಟ್ ರೂಮ್ ಇದೆ ಅಂತ ಗೊತ್ತಾಗೋದೇ ಇಲ್ಲ. ಓಕೆ, ಇದು ಬಂದು ನಮಗೆ ಸೆಕೆಂಡ್ ಫ್ಲೋರಲ್ಲಿ ಇರುವಂಥ ಸೆಕೆಂಡ್ ರೂಮ್ ಆಗಿರುತ್ತೆ. ಬನ್ನಿ 3ನೇ ಫ್ಲೋರ್ಗೆ ಹೋಗೋಣ. ಇಲ್ಲೂ ಅಷ್ಟೇ ನೋಡಿ, ಮೆಟ್ಲೆಲ್ಲ ನಿಮಗೆ ಆಟೋಮೆಟಿಕ್ಕು ಲೈಟಿಂಗು. ಸಾರಿ, ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್. ಇದು ಬಂದು 3ನೇ ಫ್ಲೋರ್ ಆಗಿರುತ್ತೆ ನಮಗೆ. ಸೇಮ್ ಇಲ್ಲೊಂದು ನಿಮಗೆ ಸ್ಟಡಿ ಟೇಬಲ್ ಥರನೇ ಕೊಟ್ಟಿದ್ದಾರೆ. ಸ್ಟಡಿ ಟೇಬಲ್ ಥರಲ್ಲ, ಸ್ಟಡಿ ಟೇಬಲ್ಲೇ ಯೂಸೊಳಗೆ ಎಲ್ಲಾದ್ರಲ್ಲಿ ಇಲ್ದಂಗೆ ಸೇಮ್ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ಏನು ಕೆಳಗಡೆ ನೋಡಿದ್ರೆ ಮಾಸ್ಟರ್ ಬೆಡ್ರೂಮ್ ಸೇಮ್ ಅದೇ ಥರ ಇರುತ್ತೆ. ಆದರೆ ನಿಮಗೆ ಇದು ಅದಕ್ಕಿಂತ ಒಂದು ಸ್ವಲ್ಪ ಚೇಂಜ್ ಇದೆ. ನಿಮಗೆ ಇವಾಗ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಖಾ ಮಾಡಿದ್ದಾರೆ POP ಫಾಲ್ ಸೀಲಿಂಗ್ ಮಾತ್ರ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಇದು ಕೂಡ ನಿಮಗೆ ವಿಂಡೋ ಕೊಟ್ಟಿದ್ದಾರೆ. ವಿಂಡೋ ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಹಾಗೆ ಮೊಬೈಲು, ಲ್ಯಾಪ್ಟಾಪ್ ಏನೇನಿದ್ರೆ ಇದು ಮಾಡ್ಬೋದು. ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆಯಿಂದ ನೋಡಿದ್ರೆ TV ಯೂನಿಟ್ ಬಂದಿದೆ ನಿಮಗೆ ದೊಡ್ಡದಾಗಿ. ಹಾಗೆ ಇದು ಕೂಡ ನಿಮಗೆ ರೆಸ್ಟ್ ರೂಮ್ ಬಂದಿದೆ. ಎಲ್ಲ ರೂಮಲ್ಲೂ ನಿಮಗೆ ರೆಸ್ಟ್ ರೂಮ್ ಇದೆ. ಇದು 3ನೇ ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಮೋಲ್ಡೆಡ್ ಬಾಲ್ಕನಿ ಅಂತ ಹೇಳ್ಬೋದು ಇದನ್ನು. ಇದು ನೋಡಿ, ಮೋಲ್ಡೆಡ್ ಬಾಲ್ಕನಿ ನಿಮಗೆ POC ವಿಂಡೋ ಕೊಟ್ಟಿದ್ದಾರೆ. ನಿಮಗೆ ಮೇಲ್ಗಡೆನೂ ಅಷ್ಟೇ POP ಫಾಲ್ ಸೀಲಿಂಗ್ ಕಾಂಬಿನೇಷನ್ POC ಕೊಟ್ಟಿದ್ದಾರೆ. ನಿಮಗೆ ತುಂಬ ದೊಡ್ಡದಾಗಿದೆ ಜಾಗ, ನೋಡ್ಬೋದು ನಿಮಗೆ ಧಾರಾಳವಾಗಿ ಯೂಸಲ್ ಆಗಿ ನೋಡಿ. ಇಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ನಿಮಗೆ ಪಾರ್ಟಿ ಹಾಲ್ ಥರ ಬೇಕಾದ್ರೂ ಮಾಡಿಕೋಬೋದು. ಇಲ್ಲ ಸಂಜೆ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡೋಕ್ಕೆ ಜಾಗ ಇರುತ್ತೆ ನಿಮಗೆ. ಇಲ್ಲ ಮನೇಲಿ ಯಾರಾನ ಜಿಮ್ ಮಾಡೋರು, ಯೋಗ ಮಾಡೋರು, ಇಲ್ಲ ಫ್ರೀ ಎಕ್ಸಸೈಸ್ ಮಾಡೋರು ಯಾರನ್ನ ಇದ್ದರೆ ಅವರು ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ಧಾರಾಳವಾಗಿ. ನಿಮಗೆ ಇಲ್ಲೂ ಅಷ್ಟೇ ಸಣ್ಣದಾಗಿ ಜಾಗ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ. ಅಲ್ಲಿ ವಿಂಡೋ ಕೊಟ್ಟಿದ್ದಾರೆ ನಿಮಗೆ. ಈಗ ಸೈಡ್ ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ನಿಮಗೆ ತುಂಬ ಚೆನ್ನಾಗಿದೆ, ಜಾಗ ಮಾತ್ರ ಸಖತ್ತಾಗಿದೆ ನಿಮಗೆ. ಇದು ಬಂದು ನಮಗೆ 3ನೇ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಬನ್ನಿ 4ನೇ ಫ್ಲೋರ್ ಟಾಪ್ ಫ್ಲೋರ್ಗೆ ಹೋಗೋಣ. ಓಕೆ, ಇಲ್ಲಿಂದಲೇ ನೋಡ್ಬೋದು ನಿಮಗೆ ಸ್ಕೈಲೈಟ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಬೆಳಕುಗಳಿಗೋಸ್ಕರ ಸ್ಕೈಲೈಟ್ ಕೊಟ್ಟಿದೆ. ಫುಲ್ಲು ನಿಮಗೆ ಮೆಟೀರಿಯಲ್ ನಿಮಗೆ ಟಫನ್ ಗ್ಲಾಸು ಕೊಟ್ಟಿದ್ದಾರೆ, SS ಸ್ಟೀಲ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಡಿಸೈನ್ಸ್ ಮಾತ್ರ. ಹಾಗೆ ಮಾಡಿ ಮೇಲೆ ಬಂದರೆ ನಮಗೆ ಈ ಥರ ಕಾಣುತ್ತೆ. ನಮಗೆ ಮನೆ ಸುತ್ತಮುತ್ತ ಈ ಥರ ಇರುತ್ತೆ. ಫ್ಲೋರಿಂಗು ಅಷ್ಟೇ ನಿಮಗೆ ಆಂಟಿಸ್ಕಿಟ್ಸ್ ಸ್ಟೈಲ್ಸ್ ಹಾಕಿದ್ದಾರೆ. ನಿಮಗೆ ಬೇರೆ ನೋಡಿ 1000 ಲೀಟರ್ಸ್ ಸಿಂಟ್ಯಾಕ್ ಮಡಿಕ್ಯಾರೆ. ನೀವು ಸೋಲಾರ್ ಮಡಿಕೊಂತೀವಿ ಅಂದರೆ ಧಾರಾಳವಾಗಿ ಮೇಲ್ಗಡೆ ಸೋಲಾರ್ ಮಡಿಕೋಬೋದು. ಹಾಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಇಲ್ಲಿ ಜಾಗ ಮಾಡಿಕೊಡ್ತಾರೆ. ಬೇಕಂದರೆ ಇನ್ನೊಂದ್ಸತಿ ನೋಡಿಸ್ಕೊಡ್ತೀರಿ. ಮನೆ ಸುತ್ತಮುತ್ತ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿರೋ ಮನೆ ಅಂತಲೇ ಹೇಳ್ಬೋದು. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ.
ಇದು ಬರೋದು ಬನಶಂಕರಿ 6 ಸ್ಟೇಜ್ ಬರುತ್ತೆ ನಿಮಗೆ. ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಬಿಡಿಎ ಮನೆ 20ಗೆ 30 ಬಿಡಿಎ ಮನೆ ಆಗಿರುತ್ತೆ. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,80 lakhs ಕೇಳ್ತಾರೆ. ಅಂದರೆ 1,80,00,000 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. 1,80,00,000 ಅಂದರೆ ನಿಮ್ಗೆ ಅಷ್ಟೇ ಫಿಕ್ಸ್ ಅಂತಲ್ಲ, ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ತುಂಬ ಜನ ಮೆಟ್ರೋ ಸ್ಟೇಷನ್ ಹತ್ರ ಬೇಕು ಅಂತ ಇರ್ತೀರಲ್ಲ, ಅವ್ರಿಗೋಸ್ಕರ ಇದು. ಜಸ್ಟ್ ಇಲ್ಲಿಂದ 1.5 ಕಿಲೋಮೀಟರ್ಸ್ ಅಷ್ಟೇ ನಿಮಗೆ ಮೆಟ್ರೋ ಸ್ಟೇಷನ್. ನಿಮಗೆ ವಾಜರಾಯಿ ಮೆಟ್ರೋ ಸ್ಟೇಷನ್ ಆಗಲಿ, ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಆಗಲಿ ನಿಯರ್ ಬೈ ಬರುತ್ತೆ ನಿಮಗೆ. ಓಕೆ, ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆಗಿದ್ರೆ ನಿಮಗೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದ್ರೂ 20-30 ಬಿಡಿಎ ಮನೆ ಹುಡುಕ್ತಾ ಇದ್ದು ನಿಯರ್ ಬೈ ಮೆಟ್ರೋ ಸ್ಟೇಷನ್ ಹತ್ರ ಬೇಕು ಅಂದವ್ರಿಗೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡ್ಬೋದು. ಹಾಗೆ ನಿಮ್ಮಲ್ಲಿ ಹೊಸ ಮನೆ ಕಟ್ಟಿ ಯಾರನ್ನ ಮಾರಬೇಕು ಅನ್ನೋದ್ರೆ, ಆ ವಿಡಿಯೋ ಮಾಡಿಸ್ಬೇಕು ಅಂದರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಒಂದು ವಿಡಿಯೋ ಮಾಡಿಕೊಡ್ತೀನಿ. ಹಾಗೆ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.